ನಮಸ್ಕಾರ, ನಾನು ಶುಭ. ಸಾಸಿವೆನೂ ಕುಕ್ಕರ್ನೊಳಗಡೆ ಹಾಕಿ ಸಾಸಿವೆ ಎಣ್ಣೆ, ಶುದ್ಧವಾದ ಸಾಸಿವೆ ಎಣ್ಣೆ ಮನೆಯಲ್ಲೇ ನೀವು ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು. ತುಂಬಾ ಸುಲಭ. ಮೊದಲಿಗೆ ನೋಡಿ, ಸಾಸಿವೆ ತಗೋಬೇಕು. ಒಂದು ಅರ್ಧ kg ಇದೆ. ಯೆಲ್ಲೋ ಕಲರ್ ಸಾಸಿವೆ ಅಂತ ಸಿಗುತ್ತೆ ನಿಮಗೆ. ಇದೊಂದು 1/4 kg ತಗೊಳ್ಳಿ. ಎರಡನ್ನೂ ಫಸ್ಟು ಮಿಕ್ಸ್ ಮಾಡಿಬಿಡಿ. ಎರಡನ್ನೂ ಒಂದು ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಪೌಡ್ರ್ ಮಾಡ್ಕೊಂಬರಬೇಕು. ನಿಮ್ಮ ಹತ್ರ ಚಿಕ್ಕ ಮಿಕ್ಸಿ ಜಾರ್ ಇದ್ದರೆ ಚಿಕ್ಕ ಮಿಕ್ಸಿ ಜಾರಲ್ಲಿ, ಇಲ್ಲ ಇದೇ ಥರ ಮಿಕ್ಸಿ ಜಾರ್ ಇದ್ದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನುಣ್ಣಗೆ ಪೌಡ್ರ್ ಮಾಡ್ಕೊಂಬರಬೇಕು. ಸಾಸಿವೆನೂ ಅಷ್ಟೇ, ನೀವು ತಗೊಳ್ಳುವಾಗ ಒಳ್ಳೆ ಕ್ವಾಲಿಟಿದಂದರೆ ಚೆನ್ನಾಗಿರ್ಬೇಕು ನೋಡಿಕೊಂಡು ತಗೊಳ್ಳಿ. ಮತ್ತು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದು ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಮಾಡ್ಕೊಂಬಂದು ನಾನೊಂದು 4 ಸತಿ ಪೌಡ್ರ್ ಮಾಡ್ಕೊಂಡು ಬಂದು ಹಾಕ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ನೀವೆಲ್ಲ ಪೂರ್ತಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಒಂದು ಬೇಷನ್ಗೋ ಇಲ್ಲ ಈ ಥರ ಪ್ಲಾಸ್ಟಿಕ್ ಟಬ್ ಇದ್ದರೆ ಟಬ್ ಒಳಗೆ ಹಾಕ್ಕೊಬಿಡಿ. ಇದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕರಿಸ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹೀಗೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದೇ ಸತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪ ನೀರು ಚಿಮ್ಕರಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸೈಡಿಂದ ಎಲ್ಲ ನೀಟಾಗಿ ಗಂಟು ಇರಬಾರ್ದು. ನೋಡಿಕೊಂಡು ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನೋಡಿ, ತೋರಿಸ್ತಾ ಇದ್ದೀನಿ. ನಿಮಗೆ ಈ ಥರ ಗೊತ್ತಾಗಲ್ಲ ಅಂದರೆ ಕೈಯಲ್ಲಿ ಈ ಥರ ಮುದ್ದೆಗೆ ಬರಬೇಕು ನೋಡಿ. ಈ ಥರ ನೀವು ಕೈಯಲ್ಲಿ ಇಡೀಗೆ ಇಟ್ಕೊಂಡ್ರೆ ಇವಾಗ ಕರೆಕ್ಟಾಗಿದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅಂದರೆ ದಪ್ಪ ತಳ ಇರೋ ಪಾತ್ರೆ ಇಲ್ಲ ಬಾಣಲಿ, ಕುಕ್ಕರ್ ತಗೋಬೋದು. ನಾನು ಕುಕ್ಕರ್ಗೆ ಹ್ಯಾಂಡ್ಲ್ ಇದೆಯಲ್ಲ, ಇಟ್ಕೊಂಡು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಕುಕ್ಕರ್ ತಗೊಂಡಿದ್ದೀನಿ. ನೀವು ಬಾಣಲಿ ಆಗಲಿ ಕುಕ್ಕರ್ ಯಾವುದಾದ್ರೂ ತಗೊಳ್ಳಿ, ಅಂದರೆ ದಪ್ಪ ತಳ ಇರಬೇಕು ಅಂತ ತಗೊಂಡು ನಾವು ಫಸ್ಟೇ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಸಾಸಿವೆ ಪೌಡ್ರ್ ಮಾಡಿ, ಇದನ್ನು ಪೂರ್ತಿ ಹಾಕ್ಕೊಬಿಡಿ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಉರಿಬೇಕು. ಈ ಥರ ತಿರುಗಿಸ್ತಾ ಇರಬೇಕು, ಕೈ ಬಿಡ್ದೀರ ಮಿಕ್ಸ್ ಮಾಡ್ತಾನೇ ಇರಿ. ನಾವು ನೀರು ಹಾಕಿರ್ತೀವಲ್ಲ, ಈ ನೀರೆಲ್ಲ ಹೀರ್ಕೊಬಿಟ್ಟು ಆಯಿಲ್ ಅದೇ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಿಮಗೆ ಗೊತ್ತಾಗುತ್ತೆ. 2 ರಿಂದ 3 ನಿಮಿಷ ಹುರಿದ್ಬಿಟ್ಟ ಮೇಲೆ ತೋರಿಸ್ತೀನಿ ನೋಡಿ. 2 ರಿಂದ 3 ನಿಮಿಷ ಹುರಿದಿದ್ದಾದಮೇಲೆ ಕೈಯಲ್ಲಿ ಈ ಥರ ನೋಡಿ ಆಯಿಲ್ ಬರ್ತಾ ಇದೆಯಲ್ಲ, ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಮೊದಲನೇ ವಿಧಾನ ತೋರಿಸ್ತೀನಿ ನೋಡಿ, ಆಯಿಲ್ ನೀವು ಹೆಂಗೆ ಸಪ್ರೇಟ್ ಮಾಡ್ಕೋಬೋದಂತ. ಈ ಥರ ತೆಳುವಾಗಿರೋ ಕಾಟನ್ ಬಟ್ಟೆ ತಗೋಬೇಕು. ಯಾವುದೋ ನಾನು ವೈಟ್ ಕಲರ್ ತಗೊಂಡಿದ್ದೀನಿ, ನೀವು ಯಾವ ಕಲರನ್ನು ತಗೊಂಡು ನೋಡಿ, ಆಯಿಲ್ ಕಾಣಿಸ್ತಾ ಇದೆಯಲ್ಲ, ಬರ್ತಾ ಇದೆ. ಇದನ್ನು ತಿರುಗಿಸ್ತಾ ಇರಬೇಕು. ಬಿಸಿ ಇದ್ದಾಗೆ ಮಾಡಬೇಕು ನೀವು. ಇದು ತಣ್ಣಗಾದ್ಮೇಲೆ ಮಾಡೋಕ್ಕೆ ಹೋಗಬೇಡಿ. ನಂದು ಬಿಸಿ ಇದೆ. ಬಿಸಿ ಇದ್ದಾಗೆ ಈ ಥರ ತಿರುಗಿಸ್ತಾ ಇದ್ದೀನಿ ನೋಡಿ. ಈ ಥರ ತಿರುಗಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಇದು ಮೊದಲನೇ ವಿಧಾನ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನೀವು ಬೇಕಾದರೆ ಈ ಥರ ಬೇಕಾದರೂ ಮಾಡ್ಬೋದು. 2ನೇ ವಿಧಾನ ಕೂಡ ತೋರಿಸ್ತೀನಿ, ಅದನ್ನು ನೋಡಿ. ಅದು ತುಂಬ ಚೆನ್ನಾಗಿದೆ. ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಹಂಗೆ ಬೇಕಾದರೂ ಮಾಡ್ಕೋಬೋದು. ಜೋರಾಗಿ ಇಟ್ಬಿಟ್ಟೆ ಚೆನ್ನಾಗಿ, ಒಂದು ಸ್ವಲ್ಪನೂ ಆಯಿಲ್ ಇಲ್ಲ, ಒಂದಿಷ್ಟು ಆಯಿಲ್ ಬಂದಿದೆ. 2ನೇ ವಿಧಾನ ತೋರಿಸ್ತೀನಿ ನೋಡಿ. ನೀವು ಒಂದು ಬಟ್ಟೆ ಹಾಕ್ಕೋಬೇಕು, ಕಾಟನ್ದು ಯಾವುದಾದ್ರೂ. ನಾನು ವೈಟ್ ಕಲರೇ ಹಾಕ್ಕೊಂಡಿದ್ದೀನಿ, ನೀವು ಬೇರೆ ಯಾವ ಕಲರ್ದಾದ್ರೂ ಹಾಕ್ಕೊಂಡು ಇದನ್ನು ಪೂರ್ತಿ ಹಾಕ್ಕೊಬಿಡ್ತಾ ಇದ್ದೀನಿ. ಪೂರ್ತಿ ಹಾಕ್ಕೊಬಿಟ್ಟು ಟೈಟಾಗಿ ಗಂಟು ಕಟ್ಕೋಬೇಕು ನೋಡಿ, ತೋರಿಸ್ತಾ ಇದ್ದೀನಿ. ಟೈಟಾಗಿ ಈ ಥರ ಬುತ್ತಿ ಕಟ್ಕೊತೀವಲ್ಲ, ಹಿಂಗೆ ಟೈಟಾಗಿ ಗ್ಯಾಪ್ ಒಂದು ಸ್ವಲ್ಪನೂ ಇರ್ತೀರ ನೋಡಿಕೊಂಡು ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಅದೇ ಬಟ್ಟೆಯಲ್ಲಿ ಇಲ್ಲ ಬೇರೆ ಸಪ್ರೇಟ್ ಯಾವುದಾದ್ರೂ ಬಟ್ಟೆನೂ ಕಟ್ಕೋಬೋದು, ಟೈಟಾಗಿರ್ಬೇಕಂದ್ರೆ. ಮತ್ತು ಒಂದು ತಟ್ಟೆ, ಅದ್ರ ಮೇಲೆ ಪಾತ್ರೆ ಇಟ್ಟಿದ್ದೀನಿ ತಿರುಗಿಸ್ಬಿಟ್ಟು. ಇದ್ರ ಮೇಲೆ ತೂಕದ್ದು ಯಾವುದನ್ನ ಕಲ್ಲು ಇಡಬೇಕು. ನನ್ನ ಹತ್ರ ಈ ಚಪಾತಿ ನಾನು ಲಟ್ಸ್ತೀನಲ್ಲ, ಈ ಕಲ್ಲು ಇಟ್ಬಿಟ್ಟಿದ್ದೀನಿ. ನೀವು ಈ ಥರ ಕಲ್ಲು ಇಟ್ಬಿಟ್ರೆ ನೋಡಿ, ಒಂದು 10-15 ನಿಮಿಷ ಬಿಟ್ಟರೆ ಆಯಿಲ್ ಎಲ್ಲ ಅದರೊಳಗಡೆ ಇರೋದು ಈ ಥರ ಬಂದುಬಿಡ್ತಾ ಇರುತ್ತೆ ನೋಡಿ. ಆಯಿಲ್ ಸೋರ್ತಾ ಇದೆ. ಒಂದು 15 ನಿಮಿಷ ಇಲ್ಲ 10 ನಿಮಿಷ ಬಿಟ್ಟಿದ್ದಾದಮೇಲೆ ಈ ಪಾತ್ರೆ ತೆಗೆದುಬಿಡಿ. ಆಯಿಲ್ ಎಲ್ಲ ಸೋರೋದು ನಿಂತೋಗುತ್ತಲ್ವ, ಆವಾಗ ತೆಗೆದುಬಿಟ್ರೆ ನೋಡಿ ಈ ಪಾತ್ರೆ ನೀಟಾಗಿ ಇದರಲ್ಲಿ ಆಯಿಲೆಲ್ಲ ಇತ್ತು. ಇದನ್ನು ನೀಟಾಗಿ ತೆಗೆದುಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತಟ್ಟೆಯಲ್ಲಿ ಶುದ್ಧವಾದ ಸಾಸಿವೆ ಎಣ್ಣೆ ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ನಮ್ಮ ಅಜ್ಜಿಯವರು ಮನೆಯಲ್ಲಿ ಮಾಡ್ತಾ ಇದ್ದಿದ್ದು, ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸಾಸಿವೆ ಎಣ್ಣೆನೂ ನಾವು ಅಡುಗೆಗೆ ಎಲ್ಲ, ಚರ್ಮಕ್ಕೆ ಮತ್ತು ಈ ಮೊಣಕಾಲೆಲ್ಲ ನೋವು ಅಂತಾರಲ್ಲ, ಅವ್ರು ರಾತ್ರಿ ಹೊತ್ತು ಮೊಣಕಾಲಿಗೆ ಹಚ್ಬಿಟ್ಟು ಮಲ್ಕೊಳ್ಳೋದ್ರಿಂದ ಆ ನೋವು ಕೂಡ ಕಮ್ಮಿ ಆಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಸಾಸಿವೆ ಎಣ್ಣೆಯಲ್ಲಿ. ನಾವು ಆಚೆಯಿಂದ ತಂದಾಗ ಅದಕ್ಕೆ ಕೆಮಿಕಲ್ ಏನಾದರೂ ಆಯಿಲ್ ಮಿಕ್ಸ್ ಆಗಿದೆ ಅಂತ ಭಯ ಇರುತ್ತೆ. ಆದರೆ ಈ ಥರ ನಾವು ಮಾಡಿಕೊಂಡು ಮನೆಯಲ್ಲೇ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಏನು ಜಾಸ್ತಿ ಟೈಮ್ ಕೂಡ ನಿಮ್ಗೆ ತಗೊಳ್ಳಲ್ಲ. ನೋಡಿದ್ರಲ್ಲ, ನಾನು ತೋರಿಸ್ಕೊಟ್ಟಂಗೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.